ಅದು ಅನುಷ್ಠಾನಗೊಳ್ಳಬೇಕು. ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇವತ್ತು ರಾಜ್ಯದ 31 ಜಿಲ್ಲೆಯಲ್ಲೂ ಕೂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗಳಿದ್ದರೂ ಕೂಡ ಕೇವಲ 10 ಜಿಲ್ಲೆಗಳಲ್ಲಿ ಮಾತ್ರ ರಕ್ತ ನಿಧಿ ಕೇಂದ್ರ ನಡೀತಾ ಇದೆ. ಅದರಲ್ಲೂ ಅತ್ಯುತ್ತಮವಾಗಿ ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಡೀತಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಕಾರಣ ಇಷ್ಟೇ, ನಮ್ಮ ಕೇಂದ್ರ ರೆಡ್ ಕ್ರಾಸ್ ಸಂಸ್ಥೆಯಲ್ಲೂ ಕೂಡ ಒಂದು ಯೂನಿಟ್ ಕಾಸ್ಟ್ 1200 ರೂಪಾಯಿ ಇದ್ದರೆ ನಾವು ಕೇವಲ 650 ರೂಪಾಯಿಗೆ ಒಂದು ಯೂನಿಟ್ ಕಾಸ್ಟ್ ಕೊಡ್ತಾ ಇದ್ದೀವಿ. ಈ ಮೂಲಕ ಈ ಭಾಗಕ್ಕೆ ದೊಡ್ಡ ಒಂದು ಇದನ್ನು ಮಾಡ್ತಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ದೊಡ್ಡ ಮೈಲುಗಲ್ಲನ್ನು ಸಾಧಿಸಲಿಕ್ಕೆ ಇವತ್ತೊಂದು ಭವನವನ್ನು ಕಟ್ಟಲಿಕ್ಕೆ ಮುಂದಾಗಿದೆ. ನಾನು ಈ ಸಂಸ್ಥೆಯ ಚೇರ್ಮನ್ ಆಗಿ ಈ ಸಂಸ್ಥೆ ಕಟ್ಟಿ ಬೆಳೆಸಿದಂಥ ದಿವಂಗತ ನಾರಾಯಣಾಚಾರ್ಯ ಅವರನ್ನು, ಈ ಸಂಸ್ಥೆಯ ಪ್ರಥಮ ಸಭಾಪತಿಗಳಾಗಿದ್ದಂಥ ಪ್ರಾಮಾಣಿಕ ಅಧಿಕಾರಿ ಡಾಕ್ಟರ್ ಕೆ ಬಾಬುರೆಡ್ಡಿ ಮತ್ತು ಅಂದು ಖಜಾನ್ಸಿಗಳಾಗಿದ್ದಂಥ ಪತ್ರಕರ್ತ ದಿವಂಗತ ವೆಂಕಟನಾರಾಯಣ ಅವರನ್ನು ನಾನು ಇದೇ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ದಿವಂಗತ ಶಶಿಧರ್ ಅವರನ್ನು ಕೂಡ. ರೆಡ್ ಕ್ರಾಸ್ ಭವನದ ನಿರ್ಮಾಣದ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಅವರು ಹಲವಾರು ಮಾರ್ಗದರ್ಶನಗಳನ್ನು ನೀಡಿದ್ದಾರೆ. ಈ ಕಟ್ಟಡದ ವಿನ್ಯಾಸದ ಬಗ್ಗೆ ನಾವು ತೆಗೆದುಕೊಂಡೋಗಿದ್ವಿ. ಅವ್ರದ್ದೇ ಆದಂತಹ ಸಲಹೆ ಸೂಚನೆಗಳನ್ನು ನೀಡಿದರು. ನೀವು ಸೆಟ್ ಬ್ಯಾಕ್ಸ್ ಎಷ್ಟು ಬಿಡಬೇಕು, ಯಾಕೆ ಬ್ಯಾಕ್ ಸೈಡ್ ಎಲ್ಲ ಜಾಗ ಬಿಟ್ಟು ವಿನ್ಯಾಸವನ್ನು ಬಹಳಷ್ಟು ಅವರು ತುಂಬ ಆಸಕ್ತಿಯನ್ನು ವಹಿಸಿ ಇದನ್ನು ಇದು ಮಾಡಲಿಕ್ಕೆ ಪ್ರೇರಣೆ ನೀಡಿದರು. ಬಹಳಷ್ಟು ಅವರು ತಾಂತ್ರಿಕವಾದಂಥ ಅಂಶಗಳನ್ನು ಅವರು ನಮಗೆ ಐಡೆಂಟಿಫಿಕೇಶನ್ ಮಾಡಿ ನೋಡಿಸಿದ್ರು. ಇಂಥ ಒಂದು ದೊಡ್ಡ ಕಟ್ಟಡದಲ್ಲಿ ಬೆಂಕಿ ಅನಾಹುತ ಏನು ಮಾಡ್ತೀರಾ, ಅದಕ್ಕೆ ಸೆಟ್ ಬ್ಯಾಕ್ಸ್ ಬಿಡಬೇಕು, ಎಲ್ಲ ಮಾರ್ಗದರ್ಶನವನ್ನು ಕೊಡಿ. ಜೊತೆಗೆ ತುಂಬ ಒಂದು ಆರ್ಕಿಟೆಕ್ಟ್ನೆಲ್ಲ ನಾವು ಚೇಂಜ್ ಮಾಡಿಸಿದ್ವಿ. ತುಂಬ ನಾನು ನಿಜವಾಗ್ಲೂ ಅವರಿಗೆ ಆಭಾರಿಯಾಗಿದ್ದೇನೆ. ಇದೇ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಾಗ ನಾವು ಮನವಿ ಮಾಡ್ಕೊಂಡ್ವಿ, ಸರ್ ರಕ್ತದ ಕೊರತೆ ಇದೆ, ಈಗ ನೀವು ಅದಕ್ಕೆ ದೊಡ್ಡ ಕ್ಯಾಂಪ್ ಮಾಡಿ ಅಥವಾ ಇದಕ್ಕೊಂದು ಪರಿಹಾರ ಆಗಬೇಕು ಅಂತ. ಅವರು ನಾನು ಅದು ಏನಾದರೂ ಮಾಡೋಣ ಅಂತ ಹೇಳೋದು, ಏನು ಹೇಳಲಿಲ್ಲ. ಡಿಸೆಂಬರ್ ತಿಂಗಳಲ್ಲಿ ಒಂದು ಆಲೋಚನೆ ಮಾಡಿ ಡಾಕ್ಟರ್ ಬಾಲಾಜಿ ಸರ್ ಅವರು ಫೋನ್ ಮಾಡಿದ್ರು, ಬನ್ನಿ ಒಂದು ಮೀಟಿಂಗ್ ಇದೆ. ಒಂದು ಮೀಟಿಂಗ್ ಹೋದ್ವಿ. ಮೀಟಿಂಗ್ಗೆ ಒಂದು 500-600 ಜನ ಸೇರಿದ್ರು. ಎಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗುವಂತಹ ಕೆಲಸ ಮಾಡುವ ಮೂಲಕ 3246 ಯೂನಿಟ್ ರಕ್ತವನ್ನು ಕೊಡೋದ್ರ ಜೊತೆಗೆ ಜನರಲ್ಲಿ ರಕ್ತ ಕೊಡ್ತಕ್ಕಂಥ ಒಂದು ಅರಿವನ್ನು ಮೂಡಿಸಿದ್ರು. ಸಾಮಾಜಿಕ ಕ್ರಾಂತಿಯನ್ನು ಕೂಡ ಮೂಡಿಸಿದ್ರು. ಜಾತಿ ಧರ್ಮ ಇವೆಲ್ಲ ಅನಿವಾರ್ಯ, ಅವೆಲ್ಲ ಬೇಕಿಲ್ಲ. ಅವರೊಂದು ಹೇಳಿದ್ರು, ಯಾರ್ಯಾರು ರಕ್ತ ಕೊಟ್ಟಿದ್ರು, ನೀವೇನು ಮಾಡಿದ್ರು ಗೊತ್ತಿಲ್ಲ, ಇವಾಗಾದ್ರೂ ಸ್ವಲ್ಪ ಪುಣ್ಯ ಕಟ್ಕೊಂಡಿದ್ದೀರಿ, ನೀವು ರಕ್ತ ಕೊಟ್ಟಿರೋರಲ್ಲ ಅಂತೇಳಿ ಅವ್ರಿಗೆ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ರು. ಅದ್ರ ಜೊತೆಗೆ ನನಗೆ ಇಶಾ ಸಂಸ್ಥೆಯಲ್ಲಿ ರಕ್ತ ಸಂಗ್ರಹಿಸ ಮಾಡಲಿಕ್ಕೆ ಅಲ್ಲಿ ಅನುಮತಿ ಕೊಟ್ಟಿರಲಿಲ್ಲ ಸರ್. ನಾನು ಅವಾಗ ಕೇಳಿದೆ, ಅವ್ರ ತಕ್ಷಣ ಸಂಬಂಧಪಟ್ಟಂಥ ಮೇಲ ಮಟ್ಟದ ಅಧಿಕಾರಿಗಳಿಗೆ ಇವರಿಗೆಲ್ಲ ಹೇಳಿ ಅವಕಾಶ ಮಾಡಿಕೊಟ್ರು. ಈಗ ತುಂಬ ಬಿಸಿ ಇದೆ ಅನ್ನೋ ಕಾರಣಕ್ಕೆ ಈಗ ತಾತ್ಕಾಲಿಕವಾಗಿ ಅಲ್ಲಿ ನಿಲ್ಲಿಸಿದ್ವಿ. ನಾವು ಅದರ ಜೊತೆಗೆ ಈ ಕಟ್ಟಡ ನಿರ್ಮಾಣಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರ ಪ್ರೋತ್ಸಾಹವನ್ನು ಕೂಡ ಅವರು ನಮಗೆ ಕೊಡ್ತಾ ಬಂದಿದ್ರು. ಇದೇ ಸಂದರ್ಭದಲ್ಲಿ ಅದ್ಭುತವಾದಂಥ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದಂಥ ಬಾಲಾಜಿ ಸರ್ ಅವರನ್ನು ಕೂಡ ನಾನು ನೆನಪಿಸ್ಕೊಳ್ತೇನೆ. ಈ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆರಂಭವಾದ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚಿನ ಶಕ್ತಿ ತುಂಬಿದಂಥವರು ಅಂದಿನ ಶಾಸಕರಾಗಿದ್ದಂಥ ಡಾಕ್ಟರ್ ಕೆ ಪಿ ಬಚ್ಚೇಗೌಡ ಅವರು, ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ಡಾಕ್ಟರ್ ಮಂಜುಳಾ, ಡಾಕ್ಟರ್ ವಿಶಾಲ್, ಡಾಕ್ಟರ್ ವೆಂಕಟೇಶ್ ಇವರು ಸಹಕಾರ ಹೆಚ್ಚು ನಮಗೆ ಸಿಕ್ಕಿದೆ. ಈಗಿನ ಜಿಲ್ಲಾಧಿಕಾರಿಗಳಾದಂಥ ಎನ್ ರವೀಂದ್ರ ಅವರು ಕೂಡ ಸಹಕಾರವನ್ನು ನೀಡ್ತಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಸೊಸೈಟಿ ಆಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸರ್ಕಾರೇತರ ಸಂಸ್ಥೆ. ಈ ಸಮಸ್ಯೆ ಒಂದು ನಾನ್ ಪ್ರಾಫಿಟಬಲ್ ಇರತಕ್ಕಂಥ ಒಂದು ಸರ್ಕಾರೇತರ ಒಂದು ಸಮಸ್ಯೆ. ಇದಕ್ಕೆ ಯಾವುದೇ ಸರ್ಕಾರದ ಅನುದಾನ ಇದೆ ಯಾವುದು ಕೂಡ ಬರೋದಿಲ್ಲ. ಈ ಒಂದು ಸಮಸ್ಯೆ ಸ್ವತಂತ್ರವಾಗಿ ಒಂದು ನಡೆಸ್ಕೊಂಡು ಹೋಗ್ತಿದೆ. ಇದರಲ್ಲಿ 15 ಜನ ಆಡಳಿತ ಮಂಡಳಿಯ ಸದಸ್ಯರಿದ್ದಾರೆ. ಎಲ್ಲ ಬಹಳ ವೈದ್ಯಕೀಯ ಕ್ಷೇತ್ರ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಬಹಳ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವರು ಇವರಿದ್ದಾರೆ. ಇವರೆಲ್ಲರ ಸಹಕಾರ ಇದೆ. ಸೊ ನಾವು CA ನಿವೇಶನವನ್ನು 2019ರಲ್ಲಿ 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ತಗೊಂಡ್ವಿ. ಅದಕ್ಕೆ ಅಂದಿನ ಪೌರಾಯುಕ್ತರಾಗಿದ್ದಂಥ ಶ್ರೀಯುತ ಇವತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿದ್ದಾರೆ ರಾಜ್ಯ ಶಾಖೆಯಲ್ಲಿ ಶ್ರೀಯುತ ಉಮಾಕಾಂತ್ ಅವರು ಹೆಚ್ಚಿನ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಇದ್ದಂಥ ಕಾರ್ಯದರ್ಶಿ ಗುರುರಾಜರಾವ್ ಅವರು ಕೂಡ ತುಂಬ ಇದಕ್ಕೆ ಹೋರಾಟ ಮಾಡಿದ್ದಾರೆ. ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ಶ್ರೀಯುತ ಅನುರು ಶ್ರವಣ್ ಸರ್ ಅವರು ನಾನು ಮೆಸೇಜ್ ಮಾಡಿದ್ದೆ, ನಿನ್ನೆ ಕೂಡ ಹೇಳಿದ್ರು ನನ್ನ ಕಡೆಯಿಂದ ಏನಾಗುತ್ತೆ ಆ ಸಹಕಾರ ಎಲ್ಲ ಸಿಗುತ್ತೆ ಅಂತ. ನಿನ್ನೆ ಡಾಕ್ಟರ್ ವಿಶಾಲ್ ಅವರು ಕೂಡ ನಮ್ಮ ರೆಡ್ ಕ್ರಾಸ್ಗೆ ನಿನ್ನೆ ಬಂದಿದ್ರು. ಈ ಕಾರ್ಯಕ್ರಮ ಇದೆ ಅಂತ ಹಾಕಿದ್ವಿ. ಅವ್ರು ಚಿಕ್ಕಬಳ್ಳಾಪುರದ ಮೀಟಿಂಗ್ ಬಂದಾಗ ಬಂದು ಭಾಳ ಹೆಮ್ಮೆ ಪಟ್ಟು ಹೋದ್ರು, ನೀವು ಕಾರ್ಯಕ್ರಮ ಮಾಡಿ ನನ್ನ ಕಡೆಯಿಂದ ಇರ್ತಕ್ಕಂಥ ಎಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು
ಅಭಿನಂದಿಸಿ. ಅಂದು ಶಾಸಕರಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ನಮ್ಮ ಕೇಂದ್ರ ಡ್ರಗ್ ಕಂಟ್ರೋಲರ್ನಿಂದ ನಮಗೆ ಈ ಒಂದು ಬ್ಲಡ್ ಬ್ಯಾಂಕಿಗೆ ಆಪತ್ತು ಬಂದಿತ್ತು. ಅವರು ತಾಂತ್ರಿಕ ಕಾರಣಗಳನ್ನ ಇಟ್ಕೊಂಡು ಬೇರೆ ಬೇರೆ ಕಾರಣಗಳು ಅವ್ರದ್ದು ಯಾವುದೋ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಲ್ಲ ಅಂತೇಳಿ ನಮ್ಮದು ರದ್ದುಗೆ ಬರಲಿಕ್ಕೆ ಪ್ರಯತ್ನ ಮಾಡಿ ಸನ್ಮಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ಶ್ರೀಯುತ ನವೀನ್ ಕಿರಣ್ ಅವರು ನಿರಂತರವಾಗಿ ರಕ್ತವನ್ನ ಕೊಡಿಸ್ತಕ್ಕಂಥ ಕೊಡಿಸ್ತಕ್ಕಂಥ ಎಲ್ಲ ಕೆಲಸಗಳನ್ನ ಕಳೆದ 2015ರಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ. 2015ರಲ್ಲಿ ಅವರ ಅಪಘಾತ ಆಗಿ ಗಾಯಗೊಂಡು ಹೆಚ್ಚು ರಕ್ತ ನಷ್ಟ ಆಗಿದ್ರೂ ಕೂಡ ಕೇವಲ 6 ತಿಂಗಳಲ್ಲಿ ಆಸ್ಪತ್ರೆಯಿಂದ ಬಂದು ಒಂದು ದೊಡ್ಡ ಮಟ್ಟದ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅವತ್ತು 1,000 ಯೂನಿಟ್ನ ದಾಖಲೆ ಪ್ರಮಾಣದ ರಕ್ತವನ್ನು ಕೊಡಿಸಿದ್ರು. ಕಳೆದ ಜುಲೈನಲ್ಲಿ ನಡೆದಂತಹ ಶಿಬಿರದಲ್ಲಿ 2,200 ಯೂನಿಟ್ ಕೊಡಿಸುವ ಮೂಲಕ ಒಂದು ದಾಖಲೆಯನ್ನು ಬರೆದಿದ್ದಾರೆ. ಅವರು ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡ್ತಿದ್ದಾರೆ. ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಿನದ 24 ಗಂಟೆ ಕೆಲಸ ಮಾಡ್ತಿದ್ದಾರೆ. ವೈದ್ಯರು ಸೇರಿದಂತೆ 18 ಜನ ಇಲ್ಲಿ ಸಿಬ್ಬಂದಿ ಇದ್ದಾರೆ. ಅವರೆಲ್ಲ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಿದ್ದಾರೆ. ಈ ರೆಡ್ ಕ್ರಾಸ್ ಪ್ರಸ್ತುತ ನಮಗೆ ರಿಕ್ವೆಸ್ಟ್ ಮಾಡಿದ್ವಿ 600 ಕೋಟಿ ರೂಪಾಯಿ ಕೊಡಬೇಕು ಅಂತ. ಅವ್ರು ಹೇಳಿದ್ದಾರೆ, ನನಗೆ 1 ಕೋಟಿ ರೂಪಾಯಿ ನಾನು ಖಂಡಿತ ನಿಮಗೆ ಶೀಘ್ರದಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಕೂಡ ನಾನು ಅದನ್ನ ತಗೊಳ್ತೀನಿ. 4 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸರ್. 4,000 ಚದರಡಿ ಬರ್ತದೆ ಒಂದು ಫ್ಲೋರ್, G+3 ಇದೆ. ಸೊ ಅದಕ್ಕೆ ಹೇಳಿದ್ದಾರೆ, ನನಗೆ ಮಾಡರ್ನ್ ಎಕ್ವಿಪ್ಮೆಂಟು ಕೂಡ ನೀವು ಸಹಾಯ ಮಾಡಲೇಬೇಕು. ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಬಹಳಷ್ಟು ಅನುದಾನ ಬರ್ತಿದೆ. ನನಗೆ ಮಾಡರ್ನ್ ಎಕ್ವಿಪ್ಮೆಂಟ್ ಹಾಕೊಳ್ಳಿಕ್ಕೆ ನ್ಯಾಟೋ ಮೆಥಡ್ನ ಹಾಕಿದರೆ ತುಂಬ ಅನುಕೂಲ ಆಗುತ್ತೆ. ಅದೊಂದು 25 ಲಕ್ಷ ರೂಪಾಯಿ ಆಗುತ್ತೆ ಲ್ಯಾಬ್ ಟೆಕ್ನಾಲಜಿ, ಅದನ್ನ ಹಾಕ್ತೀವಿ. ಉಚಿತವಾಗಿ ನಾವು ಕನ್ನಡಕ ಕೇಂದ್ರವನ್ನು ತೆಗಿಬೇಕು ಅಂತಿದ್ದೀವಿ. ನಿಮಗೆಲ್ಲ ಬಂಧುಗಳಿಗೆ ಗೊತ್ತಿರಬೇಕು, 1,000 ರೂಪಾಯಿ 1,500 ರೂಪಾಯಿ ಒಂದು ಕನ್ನಡಕ, ಇಲ್ಲಿ 100 ರೂಪಾಯಿ ಕೊಡ್ಬೋದು. ನಾವು ರೆಡ್ ಕ್ರಾಸ್ನ ಅದನ್ನ ಶೀಘ್ರದಲ್ಲಿ ಇಲ್ಲಿ ಕಟ್ಟಡ ಆದ್ಮೇಲೆ ಪ್ರಾರಂಭ ಮಾಡ್ತೀವಿ. ಜನರೇಟ್ ಮಾಡಿಸಿ ಇದೆಲ್ಲ ನಿಮ್ಮೆಲ್ಲರ ಸಹಾಯ ಸಹಕಾರ ಇಲ್ಲಿ. ಇದೆಲ್ಲದಕ್ಕೂ ಕೂಡ ಸಹಾಯ ಸಹಕಾರ ನೀಡ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮತ್ತೊಮ್ಮೆ ವಂದಿಸಿ, ನಾನು ವಿಶೇಷವಾಗಿ ನನ್ನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ನಾವು ಯಾವುದೇ ನಿರ್ಣಯಗಳನ್ನು ಕೈಗೊಂಡಾಗ ಒಮ್ಮತದಿಂದ ಒಪ್ಪಿಗೆಯನ್ನು ಕೊಡ್ತಾರೆ. ಒಮ್ಮತದಿಂದ ನೀವು ತಗೊಳ್ಳಿ, ಒಳ್ಳೆ ಉತ್ತಮವಾದಂಥ ತೀರ್ಮಾನ ಅಂತೇಳಿ ನಾನು ನಮ್ಮೆಲ್ಲ ಆಡಳಿತ